ಕಾಂತಾರನ್ ಯಾವನೋ ಕಟ್ಟಿ ಹಾಕೋನು. ಬಾಯ್ಕಾಟು, ನೆಗೆಟಿವ್ ರಿವ್ಯೂಸು ನೀವೆಷ್ಟೇ ಏನೇ ಮಾಡಿಕೊಂಡ್ರು, ಎಕ್ಸ್ಪೆಷಲಿ ತೆಲುಗು ರಿವ್ಯೂವರ್ಸ್ಗೆ ರಿಷಬ್ ಶೆಟ್ಟಿ ಹತ್ರ ಒಂದು ಸ್ವಲ್ಪ ಕಲೆ ಇದೆ. ಅದನ್ನು ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಒಂದು ಸಿನಿಮಾ ಮುಖಾಂತರ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಅದನ್ನು ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಫಸ್ಟ್ ಸಿನಿಮಾ ರಿವ್ಯೂ ಬಗ್ಗೆ ಮಾತಾಡಿಕೊಂಡು ಆಮೇಲಿಂದ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಾನು ಇದ್ದಂಗೆ ಯಾವುದೇ ಫಿಲ್ಟರ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮುಂಚೆನೇ ಸಿಕ್ಕಾಪಟ್ಟೆ ಪರ್ಪಾಟ್ ಬಿದ್ದುಬಿಟ್ಟೆ. ಎಷ್ಟೋ ಒಂದು ವಾರದಿಂದನೇ ಟಿಕೆಟ್ನ ಬುಕ್ ಮಾಡಿದ್ದೆ, ಫಸ್ಟ್ ಶೋಗೆ ಟಿಕೆಟ್ ಸಿಗ್ತವೋ ಇಲ್ವೋ ಅಂತ. ನಾನು ಅದನ್ನು ಬುಕ್ ಮಾಡಿಲ್ಲ ಅಂದರೆ ಪೇಯ್ಡ್ ಪ್ರೀಮಿಯರ್ ಮುಂಚೆಗೆ ಹೊರಟೋಗ್ಬಿಡ್ತಿದ್ದೆ. ಏನು ಮಾಡ್ಚ, ಬಡವನ್ ಜೋಬು ದುಡ್ಡಿರಲಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಮುಚ್ಕೊಂಡು ಇವತ್ತು ಬೆಳಿಗ್ಗೆ 6:15ನೇ ಎದ್ಬಿಟ್ಟು ಹೋದೆ ಸಿನಿಮಾಗೆ. ಆಯಿತು, ಆಮೇಲೆ ನನಗೂ ಕೂಡ ಸ್ವಲ್ಪ ಡೌಟ್ ಇತ್ತು, ಈ ಒಂದು ಸಿನಿಮಾ ವರ್ಕ್ ಆಗುತ್ತೋ ಹೆಂಗೋ. ಅದೊಂಥರ ಕಾಂತಾರ ಅನ್ನೋ ಸಿನಿಮಾ ಮ್ಯಾಜಿಕ್ಕು. ಮತ್ತೆ ಆ ಥರ ಒಂದು ಹರೋನ ಮತ್ತೆ ಇವರು ರಿಪೀಟ್ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಒಂದು ಸಿನಿಮಾ ಅದನ್ನೆಲ್ಲ ಸುಳ್ಳು ಅಂತ ನನಗೆ ಪ್ರೂವ್ ಮಾಡಿಬಿಡ್ತು. ನಿಜವಾಗ್ಲೂ ಹೇಳ್ತೀನಿ ಗುರು, ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಮರ್ಷಿಯಲ್ನೆಸ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಕಡೆ ನಾರ್ಮಲಾಗಿ ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ. ಅದರಲ್ಲೂ ಸ್ಟಾರ್ಟಿಂಗ್ 20 ನಿಮಿಷ ಬೆಂಕಿ ಮತ್ತು ಪ್ರೀ ಇಂಟರ್ವೆಲ್ ಫೈಟ್ ಇದೆಯಲ್ಲ, ಅದು ಕೂಡ ಸೂಪರ್. ಬಟ್ ಆ ಡ್ರ್ಯಾಗ್ ಸೀನು ಕೂಡ ನಮಗೆ ಅಷ್ಟು ಬೋರ್ ಹೊಡಿಸಿಲ್ಲ, ಯಾಕಂದರೆ ಅದರಲ್ಲಿರೋ ಕಾಮಿಡಿ ನನಗೆ ಮಾತ್ರ ತುಂಬ ವರ್ಕ್ ಆದ್ವು ಗುರು. ಅಲ್ಲೂ ಕೂಡ ಎಂಜಾಯ್ ಮಾಡಿದೆ. ಬಟ್ ಹೈ ಫೀಲ್ ಕೊಡಲಿಲ್ಲ, ಕಮರ್ಷಿಯಲ್ನೆಸ್ ಮಾತ್ರ ಕೊಡ್ತು. ಬಟ್ ಸೆಕೆಂಡ್ ಹಾಫಿಂದ ನನಗೆ ಸ್ಟಾರ್ಟ್ ಆಯಿತು ಗುರು ಗೂಸ್ ಬಂಪ್ಸು. ಬಬ್ಬ ನಿಜವಾಗ್ಲೂ ಅನ್ನಿಸ್ಬಿಡ್ತು ರಿಷಬ್ ಶೆಟ್ಟಿ ಅವರು ಈ ಒಂದು ಟ್ರೈಲರಲ್ಲಿ ಗ್ಯಾರಂಟಿ ನಮ್ಮ ಹತ್ರ ಸೇಫ್ ಗೇಮ್ ಮಾಡಿದ್ದಾರೆ ಅಂತ. ನಿಜ, ಬೆಸ್ಟ್ ಮೂಮೆಂಟ್ಸ್ ಎಲ್ಲ ನೀವು ಥಿಯೇಟರ್ನಲ್ಲೇ ನೋಡ್ತೀರಾ. ಇದೊಂದು ಫಾರ್ಮಾಲಿಟಿಗೋಸ್ಕರ ಅಷ್ಟೇ ಟ್ರೈಲರ್ನ ಮುಂದೆ ಬಿಟ್ಟಿದ್ದು. ಸ್ಟೋರಿ ಪ್ಲಾಟ್ಲೈನ್ ವಿಷಯದ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಇದೊಂದು ಸಿನಿಮಾ ನಡೆಯೋದು ಕದಂಬರ ಟೈಮ್ ಪೀರಿಯಡಲ್ಲಿ. ಸಾಕ್ಷಾತ್ ಈಶ್ವರ ಕಾಂತಾರದಲ್ಲಿ ಬಂದು ಅವನ ಗಣಗಳ ಜೊತೆಗೆ ಎಲ್ಲಿ ನೆಲೆಸಿರ್ತಾರೆ. ಅಲ್ಲಿಗೆ ರಾಜರ ಕಣ್ಣು ಬಿದ್ದಂಥ ಟೈಮಲ್ಲಿ ಈಶ್ವರನ ಗಣಗಳು ಅವನ್ನೆಲ್ಲ ಹೆಂಗೆ ರಕ್ಷಣೆ ಮಾಡ್ಕೊಂಡ್ವು ಅನ್ನೋದನ್ನು ನಾವು ಈ ಒಂದು ಸಿನಿಮಾದಲ್ಲಿ ನೋಡಬೇಕು. ಅಷ್ಟು ಮಾತ್ರ ಹೇಳ್ತೀನಿ, ಸ್ಟೋರಿ ಬಗ್ಗೆ ಇನ್ನೇನು ಹೇಳೋದಿಲ್ಲ. ನೀವು ಪ್ರತಿಯೊಂದು ಹಾಸ್ಪಿಟಲ್ಲೂ ಕೂಡ ಥಿಯೇಟರ್ನಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಯಾಕಂದರೆ ಇದಂಥ ಒಂದು ಕಲ್ಟ್ ಫಿಲಮು. ಇನ್ನು ಟೆಕ್ನಿಕಾಲಿಟಿ, ವರ್ಲ್ಡ್ ಬಿಲ್ಡಿಂಗು, ಪ್ರೆಸೆಂಟೇಷನ್ನು, ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಗುರು ರಾಜಮೌಳಿನೇ ಮೀರಿಸ್ತಾರೆ. ಅಂದರೆ ಏನು ರಾಜಮೌಳಿನ ಇಲ್ಲಿ ಡಿಗ್ರೇಡ್ ಮಾಡ್ತಿಲ್ಲ, ರಿಷಬ್ ಶೆಟ್ಟಿ ಅವರು ಕೂಡ ಅಂಥ ಗ್ರೇಟ್ ಸಿನಿಮಾ